ಪವಿತ್ರ ಗೌಡ ಅದ್ಯಾಕೋ ದರ್ಶನ್ ಅವರನ್ನ ಬಿಡುವಂತೆ ಕಾಣುತ್ತಿಲ್ಲ. ಸ್ವಲ್ಪ ದಿನ ದರ್ಶನ್ ಅವರಿಂದ ದೂರ ಇರುವಂತೆ ನಟಿಸಿದ್ದ ಪವಿತ್ರ ಗೌಡ ಇದೀಗ ಮತ್ತೆ ದರ್ಶನ್ ಬೆನ್ನು ಬಿದ್ದಿದ್ದಾರೆ. ಹೌದು, ನಿನ್ನೆ ಕೋರ್ಟ್ನಲ್ಲಿ ಭೇಟಿಯಾದ ಇಬ್ಬರು ಪರಸ್ಪರ ಕೈ ಹಿಡಿದುಕೊಂಡು ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಅಷ್ಟೇ ಅಲ್ಲದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಪವಿತ್ರ ಗೌಡ ನಾನು ದರ್ಶನ್ ಅವರನ್ನ ಬಿಡುವುದಿಲ್ಲ ಎಂಬಂತೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾಗಾದರೆ ಅಷ್ಟಕ್ಕೂ ಆಗಿತ್ತೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಹೌದು, ಮೊನ್ನೆ ತಾನೇ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ತಮ್ಮ ಮದುವೆ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿಕೊಂಡಿದ್ದರು. ಇಬ್ಬರು ಕೈ ಹಿಡಿದು ಸಖತ್ತಾಗಿ ಡ್ಯಾನ್ಸ್ ಕೂಡ ಮಾಡಿದ್ದರು. ಆದರೆ ಖುಷಿಯಿಂದ ಇದ್ದಂಥ ವಿಜಯಲಕ್ಷ್ಮಿ ಅವರಿಗೆ ಪವಿತ್ರ ಗೌಡ ಶಾಕ್ ನೀಡಿದ್ದಾರೆ. ಹೌದು, ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಹಳೆಯ ಫೋನ್ ನಂಬರನ್ನು ಬದಲಾಯಿಸಿ ಹೊಸ ನಂಬರ್ ಕೊಡಿಸಿದ್ದರು. ಇದರಿಂದ ಯಾರ ತೊಂದರೆ ಇಲ್ಲದೆ ಖುಷಿಯಾಗಿದ್ದರು. ಆದರೆ ನಿನ್ನೆ ಕೋರ್ಟ್ ಮುಗಿದ ಬಳಿಕ ಪವಿತ್ರ ಗೌಡ ದರ್ಶನ್ ಇರುವ ಲಿಫ್ಟ್ನಲ್ಲಿ ಓಡೋಡಿ ಬಂದು ದರ್ಶನ್ ಫೋನ್ ನಂಬರ್ ಪಡೆದುಕೊಂಡಿದ್ದಾರೆ. ದರ್ಶನ್ ಕೊಡಲು ಹಿಂದೆ ಮುಂದೆ ನೋಡಿದಾಗ ಹಠ ಹಿಡಿದು ಫೋನ್ ನಂಬರ್ ಪಡೆದುಕೊಂಡಿದ್ದಾರೆ. ಇದರಿಂದ ನಾನು ದರ್ಶನ್ ಅವರನ್ನ ಬಿಡುವುದಿಲ್ಲ ಎನ್ನುವ ಸಂದೇಶ ಕೊಟ್ಟಿದ್ದಾರೆ ಪವಿತ್ರ ಗೌಡ. ಇದರಿಂದ ವಿಜಯಲಕ್ಷ್ಮಿ ಅವರಿಗೆ ತಲೆನೋವು ಶುರುವಾಗಿದ್ದು ಮುಂದೆ ಪವಿತ್ರ ಗೌಡ ಮತ್ಯಾವ ತೊಂದರೆ ಕೊಡ್ತಾರೋ ಕಾದು ನೋಡಬೇಕು. ಪವಿತ್ರ ಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.